ಚಂದನದ ಮನಸ್ಸುಗಳಿಗೆ ನಮಸ್ಕಾರ. ಚಂದನದ ವೀಕ್ಷಕರಿಗೆ ಹೃತ್ಪೂರ್ವಕ ಸ್ವಾಗತ. ಕುಟುಂಬ ಪ್ರೀತಿಯನ್ನು ಕಟ್ಟಿಕೊಡುವ ಕನ್ನಡದ ಅಚ್ಚುಮೆಚ್ಚಿನ ಚಂದನ ವಾಹಿನಿಯ ಭಾಗೀನವೇ ನಮ್ಮ ಸಂಗಾತಿ ಸಂಪ್ರೀತಿ. ಇದು ದಾಂಪತ್ಯ ನೀತಿ. ಕಲೆ, ಸಾಹಿತ್ಯ, ಚಲನಚಿತ್ರ, ಸಂಶೋಧನೆ, ನಾಟಕ ಈ ಎಲ್ಲ ವಲಯದ ಜನಪ್ರಿಯ ಜೋಡಿಗಳನ್ನು ನಿಮ್ಮ ಮುಂದೆ ಪರಿಚಯಿಸಿದ್ದೀವಿ. ಈ ಪರಿಚಯದ ಮೂಲ ಉದ್ದೇಶ ಈಗ ಬದಲಾಗುತ್ತಿರುವ ಕುಟುಂಬ ವ್ಯವಸ್ಥೆಯನ್ನು ಮತ್ತೆ ಕಟ್ಟಿಕೊಡುವಂತಹ, ವಿವಾಹ ವಿಚ್ಛೇದನೆಯಂತಹ ದುಷ್ಟ ಪದ್ಧತಿಯನ್ನು ಸಮಾಜದಿಂದ ಹೊರಗೆ ಹಾಕಬೇಕು ಅನ್ನುವ ಉದ್ದೇಶದಿಂದ ನಿಮ್ಮ ಕಣ್ಣು ಮುಂದಿದೆ. ಮದುವೆ ನಿನಗೆ ಜೇನಾಗುವ ರಸದೇವ ಗಂಗೆಯಲ್ಲಿ ಮೀನಾಗುವ ಹೂವಾಗುವ ಹಣ್ಣಾಗುವ ಸಂಗಾತಿ ಸಂಪ್ರೀತಿ. ಇದು ದಾಂಪತ್ಯ ನೀತಿ. ನಮಸ್ಕಾರ ವೀಕ್ಷಕರೇ, ಮತ್ತೆ ನಾವು ಸಂಗಾತಿ ಸಂಪ್ರೀತಿ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಸ್ವಾಗತ ಮಾಡ್ಕೊಳ್ತಾ, ಈ ವಾರ ಮತ್ತೆ ನಾವು ಕಳೆದ ವಾರ ನೀವು ನೋಡಿದಂತಹ ಅದ್ಭುತವಾದಂತಹ ಜೋಡಿ ಗೌತಮ್ ಶ್ರೀವತ್ಸ ಹಾಗೂ ರೂಪಾ ಅಯ್ಯರ್ ಅವರನ್ನು ಅಲ್ಲಿಗೇ ಬಿಟ್ಬಿಟ್ಟಿದ್ವಿ. ಯಾಕೆಂದರೆ ಇವತ್ತು ನಾವು ಮುಂದುವರಿಸಲೇಬೇಕಾಗಿದೆ. ಅವರ ಇನ್ನೂ ಮಾತುಗಳು ಅವರಿಂದ ಏನೋ ಆಗಬೇಕು, ಬಹಳ ಮುಂದುವರಿಸಬೇಕು ಅಂದರೆ ಆ ವೇಳೆ ಸಾಲಿಲ್ಲ ನಮಗೆ. ಈ ವಾರ ಮತ್ತೆ ಅವರೊಂದಿಗೆ ನಾವು ನಿಮ್ಮ ಎದುರಿಗಿದ್ದೇವೆ. ಅವರೊಂದಿಗಿನ ಮಾತುಕತೆಯನ್ನು ನಾವು ಮತ್ತೆ ಕೇಳೋಣ ಅಂತ ತಮಗೆ ಹೇಳ್ತಾ ಇದ್ದೀವಿ. ನನಗೆ ಒಂದು ತ್ರಿಪದಿ ನೆನಪಾಕೈತಿ ನಮ್ಮ ಹೆಣ್ಮಕ್ಳದು. ಶಿವ ಶಿವ ಯಾದಾರ ಸಿಡಿಲೆಲ್ಲ ಬಯಲಾಗಿ ಕಲ್ಲು ಬಂದೆರಗಿ ಕಡೆಗಾಗಿ, ಕಲ್ಲು ಬಂದೆರಗಿ ಕಡೆಗಾಗಿ ಎಲೆ ಮನವೇ ಶಿವನೆಂಬ ಶಬುದ ಬೀಳಬ್ಯಾಡ. ಮುತ್ತಿನ ಮೂಗುತಿ ಮುತ್ಯ ಮಾಡಿಸಿಕೊಟ್ಟ ಮುತ್ತೈದಿತನವ ಶಿವ ಕೊಟ್ಟ. ಮುತ್ತಿನ ಮೂಗುತಿ ಮುತ್ಯ ಮಾಡಿಸಿಕೊಟ್ಟ ಮುತ್ತೈದಿತನವ ಶಿವ ಕೊಟ್ಟ. ಮುತ್ತೈದಿತನವ ಶಿವ ಕೊಟ್ಟ ಮಾದೇವ ಮ್ಯಾಲಿರುವ ಮಾದೇವ ಕೊಟ್ಟ ಶಿವಫಲವ. ಸೋಮಾರ ದಿವಸ ಸುರುಳಿ ಹೋಳಿಗೆ ಮಾಡಿ, ಸೋಮಾರ ದಿವಸ ಸುರುಳಿ ಹೋಳಿಗೆ ಮಾಡಿ ಸಾಕ್ಷಾತ ಶಿವಗ ಎಡಿ ಮಾಡಿ, ಸಾಕ್ಷಾತ ಶಿವಗ ಎಡಿ ಮಾಡಿ ಬೇಡ್ಕೊಂಡೆ ಮಾರಾಯಣ ಮುಂದ ಮರಣ. ನೋಡ್ರಿ, ಗಂಡನ ಮುಂದೆ ಮರಣ ಮಾಡಿ ಕೇಳುವಂಥ ಹಿಂದಿನ ಹೆಣ್ಮಕ್ಳು ಸಂಸ್ಕೃತಿ ಇತ್ತು. ನಾವು ಅದನ್ನು ಮೀರಿಗೆ ಬಹಳ ಚಾಲೆಂಜಿಂಗ್ ಆಗಿ ಬದುಕಾತೀವಿ. ಅದು ನಮ್ಮ ಸಂಬಂಧಗಳು ಎಷ್ಟು ಸುಂದರವಾಗಿ ಬದುಕಾಗ್ತಾರೆ. ನೀವು ನಿಮಗೆ ನೋಡಿದ್ರೆ ನನಗೆ ಅನಿಸ್ತಂತ ಆಗಿದೆ. ನನಗೆ ಇವ್ರು ಹಿಂಗೆ ಹಾಡಿದ ಕೂಡ ನೆನಪಾತು. ನೀವು ಹೇಳಿದ್ರಿ ಭಾಳ ಸಂಪ್ರದಾಯಬದ್ಧವಾಗಿ 12 ದಿನ ನಾವು ಮದುವೆ ಮಾಡ್ಕೋಬೇಕು ಅಂತ ಮಾಡಿದ್ದೆ ಅಂತ. ಭಾಳ ಸಂಕ್ಷಿಪ್ತವಾಗಿ 12 ದಿನ ಅಂದ್ರೆ 12 ದಿನದ ಮದುವೆ ಮೊದಲೇ ದಿನ ಏನು ಸಂಪ್ರದಾಯ ಇರ್ತಾವ ಅಂತ ಕೇಳ್ಬೋದಾ? ಕಾಲದಲ್ಲ ಏನ್ ಮಾಡ್ತಾರೆ ಅಂದ್ರೆ ಚೌಲ್ಟ್ರಿಗೆ ಜಾಸ್ತಿ ದುಡ್ಡು ಅಂದ್ಬಿಟ್ಟು ಫಸ್ಟ್ ಡೇ ಹೋದ ತಕ್ಷಣ ವರಪೂಜೆ ಮಾಡಿ ಅಲ್ಲೇ ರಿಸೆಪ್ಷನ್ ಮಾಡಿ ನೆಕ್ಸ್ಟ್ ಡೇ ಮದುವೆ ಮಾಡಿ 3 ಗಂಟೆಗೆ ಬಾಗ್ಲು ಹಾಕೊಂಡು ಹೊರಟೋಗ್ತಾರೆ. ಸೊ ನಾನು ಹಂಗೆ ಅರ್ಜೆಂಟ್ ಆಮೇಲೆ ಆ್ಯಕ್ಚುಲಿ ಗಂಡು ಹೆಣ್ಣು ಮನೆಯವರೇನೆ ಅರ್ಜೆಂಟಾಗಿ ಬೇಗ ಮಾಡಿಸಿ ಪುರೋಹಿತರೆ ಟೈಮ್ ಆಗ್ತಿದೆ ಬೇಗ ಮಾಡಿಸಿ ಅಂತಾರೆ. ಆ್ಯಕ್ಚುಲಿ ಮದುವೆ ಅನ್ನೋದು ಜೀವನದಲ್ಲಿ ಒಂದು ಸಲ ನಡೆಯುವಂಥ ಅದ್ಭುತವಾದ ಕಾರ್ಯ. ಆ ಶಾಸ್ತ್ರೋಕ್ತವಾದ ಕಾರ್ಯನ ನಾನು ಬೇಗ ಮಾಡಿಸಿ ಮಾಡೋಕ್ಕಲ್ಲ. ಅವಾಗ ಏನು ಮಾಡ್ತಾರೆ ಅಂದರೆ ಅವರು ಚಿಕ್ಕದಾಗಿ ಎಲ್ಲ ಶಾಸ್ತ್ರನೂ ಅಲ್ಲೇ ಉಪಯೋಗ ಮಾಡಿಸಿ ಚಿಕ್ಕದಾಗಿ 5-5 ನಿಮಿಷಕ್ಕೆ ಮಾಡಿ ಮುಗಿಸ್ಬಿಡ್ತಾರೆ. ಆ ಥರ ಇರಲ್ಲ. ನಮ್ಮದು ಹೂವಿಳ್ಯಾನೇ ಆಗಿರಲಿ, ಅಥವಾ ಚಪ್ರ ಹಾಕೋದೇ ಆಗಿರಲಿ, ಅಥವಾ ವರಪೂಜೆನೇ ಆಗಿರಲಿ, ಅಥವಾ ಮೆಹಂದಿ ಕಾರ್ಯಕ್ರಮನೇ ಆಗಿರಲಿ, ಪ್ರತಿಯೊಂದು ಶಾಸ್ತ್ರಬದ್ಧವಾಗಿ. ಈವನ್ ವರಪೂಜೆಗೂ ನಾನು ಹುಡುಗ ಬರಬೇಕಾದ್ರೆ ಎಲ್ಲರೂ ಅವನಿಗೆ ಹೂ ಹಾಕಿ ವೇದಗೋಷ್ಠಿ ಸಮೇತಾನೆ 5 ಜನ ಬ್ರಾಹ್ಮಣರನ್ನ ನಿಲ್ಲಿಸಿ ವೇದಗೋಷ್ಠಿ ಮೂಲಕನೇ ನೋಡಿ ನನಗೆ ಈಗಲೂ ರೋಮಾಂಚನ ಆಗ್ತದೆ.
ಅದು ಅನುಭವಿಸಿದ ಆ ಗಂಡನ್ನ ಬರಮಾಡ್ಕೊಳ್ಬೇಕು ಅಂತ. ಸೊ ಅದೇ ರೀತಿನೇ ವೇದಬದ್ಧವಾಗಿ ಮಾಡಿ ಅವನ ಕೈಲಿ ದೀಪ ಹಚ್ಚಿಸಿ ಅಲ್ಲಿಂದ ಶುರು ಮಾಡ್ತೀವಿ. ಸೊ ಅದೆಲ್ಲವೂ ಶಾಸ್ತ್ರಬದ್ಧವಾಗಿ ಆಗಬೇಕು ಅಂತ ಅನ್ನೋದು. ಆಮೇಲೆ ಎಲ್ಲ ಶಾಸ್ತ್ರಗಳು ಒಂದೊಂದು ದಿನ ಪೂರ್ಣವಾಗಿ ಹಿಡಿಯುತ್ತೆ. ಈಗಿನ ಕಾಲದಲ್ಲಿ ಮಾಡರ್ನ್ ಆಗಿ ಅಂದ್ರೆ ದುಡ್ಡುಗೋಸ್ಕರ ಜಾಸ್ತಿ ಖರ್ಚಾಗತ್ತೆ ಚೌಳು. ಹಳೆ ಕಾಲದೆಲ್ಲ ಮನೇಲಿ ಮಾಡೋರು, ಮನೇಲಿ ಮಾಡೋವಾಗ ಅವರು 12 ಅಲ್ಲ 15 ದಿನ ಬೇಕಾದ್ರೂ ಮಾಡ್ಬೋದಿತ್ತು. ಈಗ ಚೌಲ್ಟ್ರಿಲ್ ಮಾಡೋದ್ರಿಂದ ಎಲ್ಲಾರ್ಗೂ ಕಷ್ಟ ಆಗಿ 1.5 ದಿನಕ್ಕೆ ನಿಲ್ಸಿದ್ದಾರೆ. ಆಮೇಲೆ ಮದ್ವೆಲೂ ಅಷ್ಟೇ, ನಮ್ದ್ರಲ್ಲಿ ನಾನು ಅಯ್ಯರ್ ಆದ್ರಿಂದ ಊಂಜಲ್ ಅಂತ ಮಾಡ್ತೀವಿ, ಉಯ್ಯಾಲೆ ಮೇಲೆ ಆಡ್ಸೋದು. ಅದು ಪ್ರತಿಯೊಂದು ಇವನ್ ಸಪ್ತಪದಿ ಒಂದೊಂದು ಹೆಜ್ಜೆಗೂ ಅರ್ಥ ಹೇಳಿ ಅಂತ ಅಲ್ಲೇ ಶಾಸ್ತ್ರಿಗಳನ್ನ ಇಡಿಸಿ ಜನಕ್ಕೆ ಗೊತ್ತಾಗ್ಬೇಕಲ್ಲ. ನಾನ್ ಸಪ್ತಪದಿ ತುಳ್ಕೊಂಡು ಹೋಗ್ತೀನಿ, ನನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ. ಆದ್ರೆ ಜನಕ್ಕೆ ಗೊತ್ತಾಗ್ಬೇಕಂದ್ರೆ ಒಂದೊಂದು ಹೆಜ್ಜೆಗೂ ಅರ್ಥ, ನಾನು ಜೀವನದಲ್ಲಿ ಹೇಗೆ ಸಂಗಾತಿಯಾಗಿರ್ತೀನಿ, ನಿಮ್ಮ ಸಂಗಾತಿ ಸಂಪ್ರೀತಿಗೆ ಕರೆಕ್ಟ್ ಆಗಿ ಸಪ್ತಪದಿ ಒಂದೊಂದೇ ಹೇಳ್ಕೊಂಡು. ಅದ್ಭುತ ವ್ಯಾಖ್ಯಾನ. ಮದ್ವೆ ದಿನ ಮೊದಲೇ ದಿನ ಏನ್ ಮಾಡಿದ್ರಿ ನೀವು ಸಂಪ್ರದಾಯ? ಮೊದಲನೇ ದಿನ ಮಾಡಿದ್ದು ಅರ್ಶನದ ನೀರು ಮಾಡ್ತಾರೆ, ಹೂವಿಳ್ಯ ಅಂತ ಮಾಡ್ತೀವಿ ನಮ್ಮಲ್ಲಿ. ಹೂವಿಳ್ಯ ಎಲ್ಲ ಮುತ್ತೈದೆಯರನ್ನು ಕರೆಸಿ, ನಮ್ಮನೇಲೂ ಸಪ್ರೇಟ್ ಮಾಡಬೇಕು, ಅವ್ರ ಮನೇಲೂ ಸಪ್ರೇಟ್ ಮಾಡ್ತಾರೆ. ಸೊ ಅವರಮ್ಮನೂ ಅದು ಮಾಡಿದ್ರು, ನಮ್ಮ ಮನೇಲೂ ಮಾಡಿದ್ವಿ, ಅದನ್ನೆಲ್ಲ ಮಾಡಿದ್ವಿ. ನೆಕ್ಸ್ಟ್ ಡೇ ಚಪ್ರ ಮಾಡಿ ಹೂವಿಳ್ಯ ಮಾಡೋದು. ಅದಾದ್ಮೇಲೆ ಮೆಹಂದಿ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ವರಪೂಜೆ ಮಾಡ್ತೀವಿ. ಅದಾದಮೇಲೆ ನಾನು ವರಪೂಜೆ ದಿನ ರಿಸೆಪ್ಷನ್ ಅಂತ ಮಾಡ್ಕೊಳ್ಳೆ, ಯಾಕೆಂದರೆ ಮದುವೆ ಆದಮೇಲೆ ರಿಸೆಪ್ಷನ್ ಮಾಡ್ಕೋಬೇಕು ಅಂತ ಅನ್ನೋದು ವಾರದಕ್ಷತೆ, ಅದು ನಿಧಾನಕ್ಕೆ ಬಂದು. ಸೊ ಮದುವೆನಲ್ಲೂ ಅಷ್ಟೇ ಎಲ್ಲ ಸಂಪ್ರದಾಯ, ಇವಾಗ ಲಾಜ್ಜಾ ಹೋಮ ಮಾಡಬೇಕಾಗಿರೋದು, ಸಪ್ತಪದಿ ಮಾಡಬೇಕಾಗಿರೋದು, ಊಂಜಲ್ ಮಾಡಬೇಕಾಗಿರೋದು. ಸೊ ಅದು ಪ್ರತಿಯೊಂದೂ ಸಂಪ್ರದಾಯಬದ್ಧವಾಗೇ ಹೋಗಬೇಕು. ಎಲ್ಲೂ ಅರ್ಜೆಂಟ್ ಮಾಡ್ಕೋಬೇಡಿ, ನಿಧಾನಕ್ಕೆ ಮಾಡಿ ಅಂತಲೇ ನಾವು. ಇವನ್ ಗೌರಿ ಪೂಜೆ ಆಗಿರಲಿ, ನಾ ಎಲ್ಲ ಸೆಪ್ರೇಟ್ ಸೆಟಪ್ಪೇ ಮಾಡಿಸಿದ್ದೆ. ಸೊ ಮದ್ವೆನಲ್ಲಿ ನಂಗೆ ಸಪ್ರೇಟ್ ಆಗಿರ್ಬೇಕು, ಎಲ್ಲವೂ ಇನ್ ಡೀಟೇಲ್ ಆಗಿ ಮಾಡ್ಕೋಬೇಕು ಅಂತ ಅನ್ನೋದು. ನಿಮ್ಮ ವಿಚಾರ ಕೇಳಿ ಮದ್ವಿನ ನೋಡಿದಂಗ ನಿಮ್ಮ ದೃಷ್ಟಿಯೊಳಗೆ ಮದ್ವೆ ಅನ್ನೋದು ಒಂದು ಸಂಭ್ರಮ ಮತ್ತೆ ದೈವಿಕವಾದ. ಯಾಕಂದ್ರೆ ಎಷ್ಟು ಜನ್ಮದ ಋಣ ಗೊತ್ತಿಲ್ಲ ನಾನು ಅವನ್ ಕೈ ಹಿಡಿಬೇಕು ಅನ್ನೋದು. ಆಮೇಲೆ ಇವನ್ ಮಾಂಗಲ್ಯ ಧಾರಣೆ ಇಸ್ ಒನ್ ಆಫ್ ದ ಪದ್ಧತಿಗಳು. ಸೊ ನಾವು ಮಾಡೋ 12 ಪದ್ಧತಿಗಳಲ್ಲಿ ಒಂದು ಪದ್ಧತಿ ಮಾಂಗಲ್ಯ ಧಾರಣೆ ಆಗತ್ತೆ ಅಷ್ಟೇ ಹೊರತು ಎಲ್ಲಾ ಪದ್ಧತಿಗೂ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ. ಸೊ ನಾನು ಎಷ್ಟು ಜನ್ಮದಿಂದ ಋಣ ಇದ್ದಿದ್ದಕ್ಕೆ ಅವನ್ನ ಮದ್ವೆ ಆದೆ ಅಂದಾಗ ಅದು ಒಂದು ಸಂಭ್ರಮಿಸೋದು ಅಂದ್ರೆ ಶಾಸ್ತ್ರೀಯವಾಗಿ ಸೆಲೆಬ್ರೇಟಿಂಗ್ ಮೈ ಲೈಫ್. ಸೊ ಅದು ಅದೇ ರೀತಿ ಎಲ್ಲಾ ದೇವರುಗಳು ಬಂದು ನನಗೆ ಅಸ್ತು ಅಂತ ಆಶೀರ್ವಾದ ಮಾಡಬೇಕು ಅಂದ್ರೆ ನಾ ಫಸ್ಟ್ ದೇವರನ್ನ ಬರಮಾಡ್ಕೋಬೇಕು. ಇವನ್ ನಾನು ಸೆಟಪ್ ಮಾಡಿದ್ದು ಎಲ್ಲ ಹಾಗೆ, ತಿರುಪತಿ ಶ್ರೀನಿವಾಸರು ಪದ್ಮಾವತಿನ ಇಟ್ಟು ಅದೇ ರೀತಿ ಸೆಟಪ್ ಮಾಡಿದ್ವಿ. ಇವನ್ ಗೌರಿ ಪೂಜೆಗೂ ಪಾರ್ವತಿನ ಕೂಡಿಸಿ ದೇವಸ್ಥಾನದ ತರಾನೇ ನಿರ್ಮಿಸಿದ್ವಿ. ಸೊ ಅದು ಯಾಕೆಂದ್ರೆ ಮದ್ವೆ ಅಂದ್ರೆ ಮುಂಚೆನೂ ಇದನ್ನ ಹೇಳಿದ್ದೆ, ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ, ಮೋಕ್ಷೇಚ ಯಾರು ಅಡ್ಡ ಬರಬಾರ್ದು, ನನ್ನ ಬಿಟ್ಬಿಡ್ಬೇಕು. ಅಂದ್ರೆ ನಾನು ದೇವ್ರಿಗೆ ಅಷ್ಟು ಪೂಜೆ ಮಾಡಿಕೊಂಡು ಪ್ರಿಯವಾಗಿರೋಳು. ನಾನು ಪ್ರತಿ ವರ್ಷ ಕೈಲಾಸ ಮಾನಸರೋವರಕ್ಕೆ ಹೋಗ್ತಿದ್ದೆ ಮೊದಲು. ಮತ್ತೆ ನಾನು ಪೂಜೆ ಮಾಡೋದು, ಹೋಮ ಹವನಗಳೆಲ್ಲ ನಾನೇ ಮಾಡ್ತೀನಿ ಪ್ರತಿ ವರ್ಷ ನವರಾತ್ರಿಲಿ ಎಲ್ಲ. ಸೊ ನನ್ನ ಪೂಜೆ ಮಾಡೋದಕ್ಕೆ ಮತ್ತೆ ಮೋಕ್ಷಕ್ಕೆ ಯಾವುದೇ ರೀತಿ ಮದುವೆ ಅನ್ನೋದು ಅಡ್ಡಿ ಬರ್ಕೂಡ್ದು. ಸೊ ಅದೆಲ್ಲವನ್ನು ಇಟ್ಕೊಂಡೇನೆ ಸಂಪ್ರದಾಯಬದ್ಧವಾಗಿ. ಅಲ್ಲ, ನಿಮ್ಮಿಬ್ಬರು ನಿಜವಾಗ್ಲೂ ನಮ್ಮ ಕಣ್ಣೆದುರಿಗೆ ಪಾರ್ವತಿ ಶಿವನಂಗೆ ಇವತ್ತಿನ ದಿನಮಾನದಲ್ಲಿ ಏನೂ ಬೇಡ ಅಂತ ಒಂಥರ ಬಹಳ ಹೊರಗೆ ನಿಂತು ನೋಡ್ತಾರೆ. ಒಂದು ಬಂಧನ ಅಂತ, ಮದ್ವೆ ಅಂದ್ರೆ ಒಂದು ಬಂಧನ ಅಂತ ತಿಳ್ಕೊಳ್ಳೋ ಸಂಬಂಧ, ಲಿವಿಂಗ್ ಟುಗೆದರ್, ಇವುಗಳನ್ನೆಲ್ಲ ನೋಡಿ ನಮಗೆ ನಿಜವಾಗ್ಲೂ ನಮಗಂತೂ ರೋಸೆ ಹೋಗ್ಯದ. ಇದು ಇರಬಾರ್ದೇನು ಅಂತ. ಇಂತಹ ಸಂದರ್ಭದಲ್ಲಿ ನೀವುಗಳು ಇಷ್ಟೆಲ್ಲ ಒಳ್ಳೆಯ ಆಲೋಚನೆಗಳನ್ನ ಇಟ್ಕೊಂಡು ಒಂದು ದಾಂಪತ್ಯ ನಿರ್ವಹಿಸ್ತಾ ಇದ್ದಿರಲ್ಲ, ನಿಜವಾಗ್ಲೂ ಬಹಳ ಖುಷಿ ಅನಿಸ್ತು. ಶ್ರೀವತ್ಸ ಸರ್, ನಿಮ್ಮ ಮನೆಯೊಳಗೆ ಇವರು ಎಲ್ಲ ಭಾವನೆಗಳಿಗೆ ಸ್ಕೋಪ್ ಕೊಟ್ರ? ಇಲ್ಲ, ಖಂಡಿತ. ಯಾಕೆಂದ್ರೆ ಇಲ್ಲಿ ದೇವ್ರನ್ನ ಯಾರು ಪೂಜೆ ಮಾಡಬೇಡಿ ಅಂತ ಹೇಳಕ್ಕಾಗಲ್ಲ. ಇಲ್ಲ. ಸೊ ಅದರಿಂದ ಅವಳು ಭಾವನೆ ಅನ್ನೋಕ್ಕಿಂತ ನಮ್ದೆಲ್ಲ ಒಂದೇ ಆಗಿತ್ತು ಭಾವನೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಸೊ ನಾವು ಎಷ್ಟೋ ಸತಿ ನಾವು ಜೋಕ್ ಮಾಡ್ತಾ ಇರ್ತೀವಿ. ಸೊ ಎಲ್ಲ ಮದುವೆ ಮನೆಗಳಿಗೆ ಹೋಗಿ ಕೂತ್ಕೊಂಡಾಗ್ಲೂ ಪುರೋಹಿತರು ಒಳ್ಳೆ ಟೈಮ್ ಆಗೋಯ್ತು ಬನ್ನಿ, ಒಳ್ಳೆ ಟೈಮ್ ಆಗೋಯ್ತು ಬನ್ನಿ ಅಂತಾರೆ. ಒಳ್ಳೆ ಟೈಮ್ ಸ್ಟಾರ್ಟ್ ಆಯ್ತು ಬನ್ನಿ ಅಂತ ಯಾರು ಹೇಳಲ್ಲ. ಟೈಮ್ ಏನಾಯ್ತು, ಒಳ್ಳೆ ಟೈಮ್ ಆಗೋಯ್ತು ಗಂಡನ್ ಕರ್ಕೊಂಡ್ ಬನ್ನಿ ಅಂತಾರೆ. ಸೊ ಅದನ್ನ ಹೇಳೋದ್ ನಿಲ್ಲಿಸ್ಬಿಟ್ಟು ನಾವು ಮುಂದಕ್ಕೆ ಒಳ್ಳೆ ಟೈಮ್ ಶುರು ಆಗ್ತಾ ಇದೆ ಬನ್ನಿ ಅಂತ ಹೇಳೋದು ಕರ್ಕೊಂಡು. ಸೊ ಅದರಿಂದ ಅಂದ್ರೆ ರೂಪಾ ಅವರಿಗೆ ಗಂಡನ ಮನೆ ಆಗಿರಬಹುದು, ನಿಮ್ಮ ತವರ ಮನೆ ಆಗಿರಬಹುದು, ಯಾವುದೇ ವ್ಯತ್ಯಾಸ ಕಂಡಿಲ್ಲ ಅಂತ ನನಗನ್ನಿಸ್ತದೆ. ಒಬ್ಬ ಮಹಿಳೆಯಾಗಿ ಅಥವಾ ನಿಮ್ಮ ಮನೆಯಲ್ಲೂ ನಮಗೆ ಹೆಚ್ಚಾಗಿ ಈಗ ನಾವೆಲ್ಲ ಮಾತಾಡ್ಕೋತೀವಿ, ಹೆಣ್ಣಿಗೆ ಹೆಣ್ಣೆ ಶತ್ರು ಆಗ್ತದೆ ಅಂದರೆ ಹೆಣ್ಣು ಹೆಣ್ಣನ್ನು ಪ್ರೀತಿಸೋದು ಕಷ್ಟ, ಮನೆಯಲ್ಲಿ ಇವೆಲ್ಲ ಅತ್ತೆ ಈ ಸಂಪರ್ಕಗಳೇನಿರ್ತಾವೆ ಇವುಗಳಿಂದನೇ ನಮ್ಗೆ ಬಹಳಷ್ಟು ತೊಂದರೆಗಳಿದ್ದಾವೆ ಅಂತ ಅನ್ನೋ ಮಾತುಗಳನ್ನು ನಾವು ಕೇಳ್ತಾ ಇರ್ತೀವಿ. ನಿಮ್ಮ ಕಲ್ಪನೆಯಲ್ಲಿ ಅಂದರೆ ನಿಮ್ಮ ಮನೆ, ನಿಮ್ಮ ಕುಟುಂಬ, ಈಗ ನನ್ನದು ನಾ ಕಾಲಿಟ್ಟ ಮೇಲೆ ಅದು ಅವ್ರದ್ದು, ಆ ಮನೆ ನನ್ನದಂತ ಆಗ್ತದಲ್ಲ, ಈ ಸಂದರ್ಭದಲ್ಲಿ ನಿಮಗೆ ಹೇಗೆ ಅಲ್ಲಿ ಸ್ಕೋಪ್ ಸಿಕ್ತು ಅಂತ? ನಿಮ್ಮ ಅತ್ತೆ ಮಾವ ಅಥವಾ ಅವ್ರ ಅಕ್ಕ ತಂಗಿಯರಿದ್ರ ಎಲ್ಲರಿಂದನೂ?
ಅವ್ರ ತಮ್ಮ ಇರೋದು. ಅವ್ರ ಮನೆಯಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರೀತಿಗೆ ಪ್ರಾಮುಖ್ಯತೆ ಕೊಡೋದು. ಅದನ್ನ ನಾನು ಜೀವನ ಪರ್ಯಂತ ಪಾಲಿಸ್ಕೊಂಬಂದಿದ್ದೆ. ಪ್ರೀತಿ, ನನಗೆ ಸ್ಟೇಟಸ್ಸು, ಶ್ರೀಮಂತ ಅದಿರಬೇಕು, ಸಾಧನೆ ಮಾಡಿರ್ಬೇಕು, ನಾ ಹಿಂಗಿರ್ಬೇಕು, ಅವ್ರಂಗಿರ್ಬೇಕು ಅಂತ ಅನ್ನೋದು ಯಾವುದೂ ಇರಲ್ಲ. ಸೊ ಅವನೆಲ್ಲದರಲ್ಲೂ ಶ್ರೀಮಂತಾನೆ. ಯಾಕೆಂದ್ರೆ ಪ್ರೀತಿಗೆ ಮೊದಲು ಬೆಲೆ ಕೊಟ್ಟವನು ಎಲ್ಲದರಲ್ಲೂ ಶ್ರೀಮಂತ ಆಗಿರ್ತಾನೆ. ಸೊ ನನ್ನ ಅತ್ತೆ ಮಾವ ನನಗೆ ಯಾವತ್ತೂ ಪ್ರಶ್ನೆ ಮಾಡಿದವರಲ್ಲ, ನಾನು ಹೀಗಿರ್ಬೇಕು ಹಾಗಿರ್ಬೇಕು. ಇನ್ಫ್ಯಾಕ್ಟ್ ನಾನು ಟ್ರೆಡಿಷನಲ್ ಆಗಿದ್ದಾಗಲೂ ನಮ್ಮ ಅತ್ತೆ ಇವತ್ತಿಗೂ ನನಗೆ ಅಡ್ವೈಸ್ ಮಾಡೋದು, ಈ ವಯಸ್ಸಲ್ಲಿ ಮಾಡರ್ನ್ ಆಗಿರೋ, 50 ವರ್ಷ ಆದ್ಮೇಲೆ ನಿನ್ನ ನಮ್ಮ ಥರನೇ ಇರಬೇಕು. ಅಡುಗೆ ಮನ್ಲು ನಾನು ಏನಾರ ಕೆಲಸ ಮಾಡಿದ್ರು ನಿಂದು ಆಮೇಲೆ ಬರುತ್ತೆ ಟೈಮು ಅಂತ ನನ್ನ ಒಂದು ದಿನ ಕಷ್ಟ ಕೊಟ್ಟು, ನೀನು ಬಂದು ಇದು ಮಾಡು ಅದು ಮಾಡು ಕಂಡೀಷನ್ಸ್ ಹಾಕೋದು ಅದೆಲ್ಲ ನನಗೆ ಏನೂ ಆ ಥರ ಮಾಡಿಲ್ಲ. ಈವನ್ ಮಾನಸಿಕವಾಗೂ ಅಷ್ಟೇ. ನಾನು ಎಲ್ಲೋ ಹೋಗ್ಬಿಟ್ಟು ಬರ್ತೀನಿ, ರಾತ್ರಿ 12 ಗಂಟೆಗೆ ಶೂಟಿಂಗಿಂದ ಬರ್ತೀನಿ, 2 ಗಂಟೆಗೆಲ್ಲೋ ಎಡಿಟಿಂಗಿಂದ ಬರ್ತೀನಿ, ಅಥವಾ ಬೇರೆ ದೇಶಕ್ಕೆ ಟ್ರಾವೆಲ್ ಮಾಡ್ತಿರ್ತೀನಿ ನಾನು ಜಾಸ್ತಿ. ಸೊ ಆ ಟೈಮಲ್ಲೂ ನಾನು ಯಾರೇ ಆಗಲಿ ಪ್ರಶ್ನೆ ಕೇಳೋದು, ದೇ ಲೈಕ್ ಮೀ ಸೋ ಮಚ್. ಅದು ನಾ ಮಾಡೋದನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಹೊರತು ಕೊಂಕು ಮಾಡಿ ನನಗೆ ಹಂಗೆ ಹೇಳೋದು, ಓ ಅದನ್ನ ಮಾಡಲೇಬೇಕಾ ಲೈಫಲ್ಲಿ, ನೀನು ಇದನ್ನ ಸಾಧನೆ ಮಾಡಲೇಬೇಕಾ, ಆ ಥರ ಪ್ರಶ್ನೆಗಳೆಲ್ಲ ಅವ್ರು ಯಾವತ್ತೂ ಕೇಳೂ ಇಲ್ಲ. ಯಾಕೆಂದರೆ ನನಗಿಂತ ಮೊದಲು ಅವರು ಕಲಾವಿದರ ಸಂಸಾರದಿಂದ ಬಂದಂಥವ್ರು ಅವರೆಲ್ಲರೂ. ಸೊ ಅವ್ರಿಗೆಲ್ಲರಿಗೂ ಗೊತ್ತು ಕಲೆ ಬೆಲೆ ಏನು ಅಂತ ಅನ್ನೋದು. ಸೊ ನನಗಿಂತ ಸೀನಿಯರ್ಸ್ ಅವರು. ಸೊ ಅವ್ರು ಯಾವತ್ತೂ ನನಗೆ ಅಡ್ಡಿ ಮಾಡೋದಾಗ್ಲಿ ಅಥವಾ ನೀನು ನನ್ನ ಬೆಳವಣಿಗೆಗೆ ನನಗೆ ನೋವು ಮಾಡೋದು, ಮಾನಸಿಕವಾಗಿ ಇದು ಮಾಡೋದು ಅದೆಲ್ಲ ಏನೂ ಮಾಡಿಲ್ಲ. ಇನ್ನೂ ಒಂದು ಕಾರಣನೂ ಇದೆ, ಅವರವರ ಭಾವಕ್ಕೆ ಅಂತ. ಆಮೇಲೆ ಈಗಿನ ಕಿರಿಯರು ಹಿರಿಯರಿಗೆ ಹೇಗೆ ನಡ್ಕೋತಾರೆ ಅಂತ ಅನ್ನೋದ್ರ ಕೂಡ ಬಹಳ ಹೋಗ್ತದೆ. ನಮ್ಮ ಅವ್ವ ಅಪ್ಪರಿಗೆ ನಾವು ಎಷ್ಟೋ ಸಲ ಬೆಲೆ ಕೊಡ್ತಾ ಇಲ್ಲ ಈಗಿನ ಸಂದರ್ಭದೊಳಗೆ. ಅತ್ತೆ ಮಾವ ಅಂದ್ಕೊಳ್ಳಿ, ನಾನು ದುಡಿತೀನಲ್ಲ, ನಾನು ಪಗಾರ ತರುವುದಿಲ್ಲೇನು, ನನ್ನ ಕೆಲಸ ಇರಲ್ಲೇನು, ನಾ ಯಾಕೆ ಮಾಡಬೇಕು ಅಂತಂದ್ರೆ ಈ ಸಮಾನತೆ ಹೆಸರಿನೊಳಗೆ, ಆಧುನಿಕತೆ ಹೆಸರಿನೊಳಗೆ ಎಲ್ಲೋ ಒಂದ್ ಕಡೆ ನಾವು ಆ ನಾಗರಿಕತೆಯನ್ನ ಮರಿತಾ ಇದೀವೇನೋ ಅಂತಾನು ಕೆಲವೊಂದ್ಸಲ. ಅವ್ರ ಮನೇಲಿ ಯಾವತ್ತೂ ದುಡ್ಡಿಗೆ ಬೆಲೆ ಕೊಟ್ಟವ್ರೆ ಅಲ್ಲ. ಅಂದ್ರೆ ನಮ್ಮ ಇದಕ್ಕೆ ನಾವು ದುಡ್ಡು ಕೊಡ್ತೀವಿ, ಅದನ್ನ ಹೆಮ್ಮೆಯಿಂದ ಹೇಳ್ಕೋತಾರೆ. ನನ್ನ ಸೊಸೆ ಹತ್ರ ಅದಿದೆ, ನನ್ನ ಸೊಸೆ ಇದು ಮಾಡ್ತಾಳೆ, ನನ್ನ ಸೊಸೆ ಬುಕ್ ಬರ್ದಿದ್ದಾಳೆ, ನನ್ನ ಸೊಸೆ ಟಿವಿಲಿ ಬರ್ತಿದ್ದಾಳೆ. ಸೊ ಅದೆಲ್ಲ ನಮ್ಮ ರಿಲೇಟಿವ್ಸು, ಅವ್ರ ರಿಲೇಟಿವ್ಸು ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ. ನಮ್ಮ ಅತ್ತೆ ಕೂತ್ಕೊಂಡು, ನಾನು ಪ್ರತಿಯೊಂದು ಇಂಟರ್ವ್ಯೂಗೆ ಹೋದ್ರು ಪಾಪ ಅವ್ರು ಕೂತ್ಕೊಂಡು ನೋಡ್ತಾರೆ, ನ್ಯೂಸ್ಗೆ ಹೋಗಿದ್ರೆ, ಡಿಸ್ಕಷನ್ ಪ್ಯಾನಲ್ಗೆ ಹೋಗಿದ್ರೆ ಅದೆಲ್ಲ ಇರುತ್ತೆ. ಎಷ್ಟೋ ಸತಿ ನಾನು ಹೋಗಿ ಬೆಳಗ್ಗೆ ಬೇಗ ಎದ್ದೋಗಿರ್ತೀವಿ, ಆಮೇಲೆ ಮಾತಾಡ್ಸೋಕ್ಕೆ ಟೈಮ್ ಇಲ್ದಿರು ಪಾಪ ಟಿವಿಲಿ ನೋಡ್ಕೊಂಡಿರ್ತಾರೆ ಅವರು. ನನ್ನ ಟಿವಿಲಿ ನೋಡ್ಬಿಟ್ಟು ಆಮೇಲೆ ನನಗೆ ಹೇಳ್ತಾರೆ, ಚೆನ್ನಾಗಿ ಮಾತಾಡಿದೆ ನೀನು ಅಂತ ಅಂದ್ಬಿಟ್ಟು. ಸೊ ಆ ಥರ ನಾವು ವಿ ಆರ್ ಮೋರ್ ಲೈಕ್ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಆಗೇ ಇರೋದ್ರಿಂದ ಈ ಥರ ನೀನು ಈ ಜವಾಬ್ದಾರಿ ತಗೋಬೇಕು, ನಿನ್ನ ತಲೆ ಮೇಲೆ ಹೊತ್ಕೋಬೇಕು, ಅದೆಲ್ಲ ಯಾವುದೇ ರೀತಿ ಕಷ್ಟ ನನ್ನ ತಲೆ ಮೇಲೆ ಹಾಕಿಲ್ಲ. ಸೊ ನನಗೆ ಅವ್ರು ಹೇಳೋದು ಒಂದೇ ಒಂದು ವಿಷಯ ಅಂದರೆ, ಇದು ಸಾಧನೆ ಮಾಡೋ ಸಮಯ, ಈ ಟೈಮಲ್ಲಿ ನೀವು ಮಾಡಿಬಿಡ್ಬೇಕು, ಆಮೇಲೆ ನಿನಗೆ ಸಂಸಾರ ಅನ್ನೋ ಜವಾಬ್ದಾರಿ ಬಂದೇ ಬರುತ್ತೆ. ಸೊ ಮಕ್ಕಳೆಲ್ಲ ಆಗಿ ನಿನಗೆ ವಯಸ್ಸಾಗಿ 40 ವರ್ಷ ಆದಮೇಲೆ ನೀನು ಆಮೇಲೆ ಸಂಸಾರ ಎಲ್ಲ ನೋಡ್ಕೊಳಕ್ಕೆ ಬರ್ತೀಯಂತೆ. ಈಗ ನೀವೆಲ್ಲ ಚಿಕ್ಕ ಮಕ್ಕಳು, ನೀವೆಲ್ಲ ಚೆನ್ನಾಗಿ ಸಾಧನೆ ಮಾಡಬೇಕು, ದುಡಿಬೇಕು ಅಂತ ನಮ್ಮನ್ನೆಲ್ಲ ಸಪೋರ್ಟ್ ಮಾಡಿ ಬಿಡ್ತಾರೆ. ಸರ್, ನಿಮ್ಮ ತಂದೆಯವರ ಸಂಗೀತದ ಕುರಿತು ಇರುವಂಥ ಆಸಕ್ತಿ ನಿಮಗೆ ಬಂದದ್ದು ಅಥವಾ ಅದು ಪಾರಂಪರಿಕವಾಗಿ ಬಂದದ್ದು, ಅವರು ಏನೇನು ಸಂಗೀತದ ಕ್ಷೇತ್ರವನ್ನು ಟಚ್ ಮಾಡಿದರು ಕ್ಲಿಯರಾಗಿ ಒಂದಿಷ್ಟು ಬೇಕು. ಜೊತೆಗೆ ನಿಮ್ಮ ವೈವಾಹಿಕ ಸಂದರ್ಭದೊಳಗೆ ನೀವು ಅನುಭವಿಸಿದ ಸುಂದರ ಕ್ಷಣಗಳನ್ನು ಹಂಚಿಕೊಳ್ಳರಲ್ಲ, ಯಾವ ನೆನಪುಗಳಿದ್ರೆ ಮ್ಯಾಕ್ಸಿಮಮ್ ಅದಾವ ಅಂಥವೇನ್ರ ನಮ್ಮ ಯುವಕರಿಗೆ ಸ್ಫೂರ್ತಿ ಆಗಲಿ ಒಂದಿಷ್ಟು. ಖಂಡಿತ ಸರ್. ಮೊದಲನೇದಾಗಿ ನಮ್ಮ ತಂದೆ ಬಗ್ಗೆ ಹೇಳಬೇಕು ಅಂದರೆ, ಅವರು ತುಂಬ ಚಿಕ್ಕ ವಯಸ್ಸಲ್ಲಿ ಆರ್ಕೆಸ್ಟ್ರಾ ಅನ್ನೋ ಕಾನ್ಸೆಪ್ಟ್ ಕರ್ನಾಟಕಕ್ಕೆ ತಂದವರು. ಸೊ ಅವರು 12 ವಯಸ್ಸಿರುವಾಗ ವಿಶುಲ್ ಹೊಡೆದ್ಬಿಟ್ಟು ರಾಮನವಮಿ ಆಗೋದು ಮೈಸೂರಲ್ಲಿ. ಸೊ ಅವಾಗ ಮನೆಗೆ ಹೋಗಿ ಕಚೇರಿ ಕೊಡೋರು ವಿಶಲಲ್ಲಿ, ಈ ದೇವ್ರ ನಾಮಗಳು, ಕೀರ್ತನೆಗಳು ವಿಸಲಲ್ಲಿ, ಬರೀ ವಿಸಲಲ್ಲಿ. ಸೊ ಆಮೇಲೆ ಅವ್ರಿಗೆ ಯಾವುದು ಬ್ಯಾಕ್ ಸಪೋರ್ಟ್ ಇಲ್ಲ. ಸೊ ಆಗ ಬಡತನ ಜಾಸ್ತಿ ಇತ್ತು. ಸೊ ಒಂದು ಇನ್ಸ್ಟ್ರೂಮೆಂಟ್ ತೊಗೋಬೇಕು ಅಂದ್ರೂ ತುಂಬ ಕಷ್ಟ ಇದ್ದ ಒಂದು ಸಮಯ. ಸೊ ಈ ಥರ ಒಂದು ಸಂಪಾದನೆ ಮಾಡಿ 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 ಒಂದು ಹಾರ್ಮೋನಿಯಂ ಆಗಿರ್ಬೋದು, ಆಮೇಲೆ ಬುಲ್ಬುಲ್ ತರಂಗ್ ಕಲ್ತರು, ಅದಾದ್ಮೇಲೆ ಮ್ಯಾಂಡ್ಲಿನ್ ಕಲ್ತರು, ಅದಾದ್ಮೇಲೆ ಗಿಟಾರ್ ಕಲ್ತರು, ಕೀಬೋರ್ಡ್ ಕಲ್ತರು, ಬೇಸ್ ಗಿಟಾರ್ ಕಲ್ತರು. ಸೊ ಹಲವಾರು ಒಂದು 10ರಿಂದ 12 ಇನ್ಸ್ಟ್ರೂಮೆಂಟ್ಗಳನ್ನ ನುಡಿಸ್ತಾರೆ ಅವ್ರೀಗ. ಸೊ ಬೆಳಗ್ಗೆ ಇವತ್ತಿಗೂ ಇದ್ರೆ ನಮಗಿಂತ ಪ್ರಾಮಾಣಿಕತೆ ಏನಪ್ಪಾ ಅಂದ್ರೆ, ದಿನ 3 ಅವರ್ ಅವರು ಪ್ರಾಕ್ಟೀಸ್ ಮಾಡದೆ ಮಲಗಲ್ಲ. ದಿನಕ್ಕೆ ಬೆಳಗ್ಗೆ 1.5 ಗಂಟೆ, ರಾತ್ರಿ 1.5 ಗಂಟೆ ಪ್ರಾಕ್ಟೀಸ್ ಮಾಡ್ತಾರೆ ಇವತ್ತಿಗೂ ಇನ್ಸ್ಟ್ರೂಮೆಂಟ್ಸ್. ಅದೇ ರಿಯಾಜ್ ಮಾಡಿದಾಗ ಆಗೋದ್ರಿ ಸಂಗೀತದ ಕಷ್ಟ. ಸೊ ಆ ಶ್ರದ್ಧೆ ಈಗಿನ ಜನರೇಷನ್ ಒಂದು ಮ್ಯೂಸಿಷಿಯನ್ಸ್ಗೆ ಮಿಸ್ ಆಗ್ತಾ ಇದೆ ಅನ್ನೋದು ನನಗೆ ತುಂಬಾ ಅನ್ಸಿದೆ. ಅಂದ್ರೆ ಆ ಡೆಡಿಕೇಶನ್ ಇಲ್ಲ. ನೀನು ಕೆಲಸ ಕೊಟ್ರು ಓಕೆ, ನೀನಿಲ್ಲ ಅಂದ್ರೆ ಇನ್ನೊಬ್ರು ಕೆಲಸ ಕೊಡ್ತಾನೆ ನನಗೆ ಅನ್ನೋ ಒಂದು ಮನೋಭಾವ ಜಾಸ್ತಿ ಆಗಿದೆ ಈಗ. ಸೊ ಆ ಶ್ರದ್ಧೆಗಿಂತ ದುಡಿಮೆಗಿಂತ ಶ್ರದ್ಧೆ ಇಲ್ಲ ಈಗ ದುಡಿಮೆಲಿ. ಸೊ ಅದು ನಮ್ಮ ತಂದೆಯಲ್ಲಿ ನಾ ಫಸ್ಟ್ ಕಲ್ತಿದ್ದು. ಅಂದ್ರೆ ಯಾರನ್ನೂ ಟೈಮ್ಗೆ ಕಾಯಿಸ್ಬೇಡ, ಯಾರಿಗೂ ಲೇಟಾಗಿ ಹೋಗ್ಬೇಡ, ಫಸ್ಟ್ ಡಿಸಿಪ್ಲಿನ್. ನಿನಗೇನು ಬರುತ್ತೋ ನೀನು ಶ್ರದ್ಧೆಯಿಂದ ಮಾಡು.
ಹೌದು. ನಿನಗೆ ತಪ್ಪು ಮಾಡು ಪರವಾಗಿಲ್ಲ, ನಿನಗೆ ಗೊತ್ತಿಲ್ಲದೆ ತಪ್ಪು ಮಾಡಿದ್ಯಾ ಅದು ತಪ್ಪಲ್ಲ, ಅದ್ರಲ್ಲಿ ನಿನಗೆ ಗೊತ್ತಿದ್ದು ತಪ್ಪು ಮಾಡಬೇಡ, ತಿದ್ದುಕೊಳ್ಬಹುದು. ಹೌದು. ಸೊ ಈ ಥರ ಒಂದು ಶ್ರದ್ಧೆಗಳೇ ನಮಗೆ ಫೌಂಡೇಶನ್ ಆಗಿ ನಾನು ಇಂಡಸ್ಟ್ರಿಯಲ್ಲಿ ಫಾಲೋ ಮಾಡ್ಕೊಂಬಂದು ಸುಮಾರು ಒಂದು ದೊಡ್ಡ ಕಡೆ ಕೆಲಸ ಮಾಡಿದ್ದೀನಿ ಅಂದರೆ ನಮ್ಮ ತಂದೆನೇ ಕಾರಣ ಇವತ್ತು. ಇಲ್ಲ, ಯಾಕೆಂದ್ರೆ ಈಗ ಒಂಚೂರು 2-3 ಧಾರಾವಾಹಿಗಳಲ್ಲಿ ಕೆಲಸ ಮಾಡಿದ್ರೆ ಎದುರಿಗೆ ಬಂದ್ರೆ ಮಾತಾಡ್ಸಲ್ಲ ಈಗ. ಹೌದು, ಆ ಸ್ಥಿತಿ ನಿರ್ಮಾಣ ಆಗಿದೆ. ಅವ್ರ ತಂದೆಯವರು ರಜನಿಕಾಂತ್ ಅವರ ಮೊದಲ ಚಿತ್ರಕ್ಕೆ ಅವ್ರ ತಂದೆಯವರೇ ಕಿಲಾಡಿ ಕಿಟ್ಟು, ಬೆಂಕಿ ಚೆಂಡು, ಹೊಸ ಬೆಳಕು. ಹೊಸ ಬೆಳಕು. ಸೊ ಅದೆಲ್ಲ ನಮ್ಮ ತಂದೆ ಅವಾಗಿಂದಾನೆ ಮಾಡ್ಕೊಂಬಂದ. ಆಮೇಲೆ ರಾಜ್ಕುಮಾರ್ ಅವರನ್ನ ಆರ್ಕೆಸ್ಟ್ರಾದಲ್ಲಿ ಹಾಡಿಸಿದಂತ ಹೆಮ್ಮೆ. ಸೊ ನನ್ನ ಮಾವನವರು ನಾವು ಕೇಳಿದ್ವಿ, ಮೈಸೂರು ಮೋಹನ್ ಅವ್ರಿಗೆ. ಮೈಸೂರು ಮೈಸೂರು ಮೋಹನ್ ಅಂದ್ರೆ ಅವ್ರೆಲ್ಲ ಆರ್ಕೆಸ್ಟ್ರಾನೇ ಅವಾಗ ಫೇಮಸ್. ನಮ್ಗೆ ಇನ್ನೂ ಅಷ್ಟು ಅವಾಗ ಪ್ರೇಕ್ಷಕರಿಗೆ ಎಲ್ಲಾ ಕಲಾವಿದ್ರು ಹಾಡ್ತಾ ಇದ್ರು ಅವ್ರ ಆರ್ಕೆಸ್ಟ್ರಾದಲ್ಲಿ. ಬಹಳ ಒಂದು ಒಳ್ಳೆಯ ಸಂಸ್ಕಾರವನ್ನ ಅವರು ನೀಡಿರೋದ್ರಿಂದಲೇ ಬಹುಶಃ ನನಗನ್ನಿಸ್ತದೆ. ನೀವು ಹೇಳ್ದಂಗೆ ನಮ್ಮ ಫೀಲ್ಡಲ್ಲಿ ಶ್ರದ್ಧೆ ಇದ್ದಾಗ ಮಾತ್ರ ಬಹುಶಃ ನಾವು ಮಾನವೀಯ ಮೌಲ್ಯಗಳನ್ನೆಲ್ಲ ಏನು ಅಳವಡಿಸ್ಕೊಂಡಿರ್ತೀವಿ ಅದಲ್ಲಿ ಆಗ್ತದ ಅಂತ ಹೇಳಿ. ಮತ್ತೆ ನೀವು ಹಾಡ್ತೀರಿ? ನಾನ್ ಹಾಡಲ್ಲ, ನನ್ಗದೊಂದು ಕೊಟ್ಟಿಲ್ಲ ದೇವ್ರು. ನೀವಿಬ್ರು ಜಗಳ ಮಾಡಿರ್ತೀರಿ? ಅಯ್ಯೋ ತುಂಬಾ ಮಾಡ್ತೀವಿ. ಯಾರು ಕಾಂಪ್ರಮೈಸ್ ಎವ್ರಿ ಡೇ ಜಗಳ ಮಾಡ್ತೀವಿ. ಅಲ್ಲ, ಜಗಳ ಇದ್ದಾಗಲೇ ಅದು. ಅಂದ್ರೆ ನಾವು ಅಷ್ಟೇ. ನಮ್ಗೆ ನಮ್ಮ ಜಗಳನಕ್ಕಿಂತ ಪ್ರೀತಿಗಿಂತ ಜಗಳನೇ ಜಾಸ್ತಿ ಇರ್ತೀವಿ. ಏನ್ ಮಾಡ್ತೀರಿ, ಕ್ಷಣಕ್ಕೂ ಇರೋದು. ಯಾರು ಮೊದಲು ಕಾಂಪ್ರಮೈಸ್ ಆಗ್ತೀರಿ? ಹಂಗೆ ಸನ್ನಿವೇಶಕ್ಕೆ ತಕ್ಕಂತೆ. ಸನ್ನಿವೇಶಕ್ಕೆ ತಕ್ಕಂತೆ ಆಗ್ತೀವಿ, ಯಾರು ಅಂತ ಅಲ್ಲ. ಆಮೇಲೆ ಯಾವ ವಿಷಯ ಟಾಪಿಕ್, ಈಗ ನನ್ನ ಕಡೆಯಿಂದ ಹೋಗಿರೋ ಟಾಪಿಕ್, ಅವನ ಕಡೆಯಿಂದ ಹೋಗಿರೋ ಟಾಪಿಕ್ ಅನ್ನೋದ್ರ ಯಾರು ಕಾಂಪ್ರಮೈಸ್ ಆಗ್ತೀವಿ. ಬಟ್ ಬೇಗ ಮರೆಯೋದು ನಾನೇ ಅದನ್ನ. ಸೊ ನಾನೇನ್ ಹೇಳ್ತೀನಿ, ಜಗಳ ಸರ್ವೇ ಸಾಮಾನ್ಯ ಅನಿಸ್ಬಿಡ್ತೈತೆ ಹೇಳ್ರಿ ನಂಗೆ. ಅದು ಸ್ವಲ್ಪ ಇಲ್ಲ, ಅವ್ನು ಬೇಗ ಮರ್ತು ಬಿಡ್ತಾನೆ. ನನಗೆ ಅದು ತುಂಬಾ ದಿನ ಕಾಡತ್ತೆ ತಲೆಯಲ್ಲಿ. ಏನಾದ್ರೂ ಒಂದ್ ಮಾತು ಹೇಳ್ಬಿಟ್ರೆ ನನಗೆ ತುಂಬಾ ಇರುತ್ತೆ. ಅವ್ನು ಬೇಗ ಮರ್ತು ಹೋಗ್ಬಿಟ್ಟು ಬೇಗ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತಾನೆ. ಅವರು ನಿಮಗೆ ಫಸ್ಟ್ ಗಿಫ್ಟ್ ಕೊಟ್ಟದ್ದು ಏನಾದ್ರೂ ನೆನಪದ? ಭಗವದ್ಗೀತೆ. ಹೌದಾ? ನನಗೆ ತುಂಬಾ ಇಷ್ಟ. ನಮ್ಮ ಮನೇಲಿ ಕೃಷ್ಣನ್ ದೊಡ್ಡ ಪೇಂಟಿಂಗ್ ಇಟ್ಕೊಂಡಿದ್ದೀನಿ. ನಾನು ಭಗವದ್ಗೀತೆ ಓದ್ತೀನಿ ಅಂತ ಪುಟಾಣಿದು ಹ್ಯಾಂಡಿ ಭಗವದ್ಗೀತೆ ನನಗೆ ತಂದು ಕೊಟ್ಟ. ಅವ್ರೇನ್ ಕೊಟ್ಟಿದ್ರು ನಿಮಗೆ? ನನ್ಗೆ ಫಸ್ಟ್ ಬಂಚ್ ಆಫ್ ಫ್ಲವರ್ಸ್ ತಂದು ಕೊಟ್ಟಿದ್ದು ಸ್ಟುಡಿಯೋಗೆ, ಹಂಸಲೇಖ ಸ್ಟುಡಿಯೋಗೆ. ಹೌದಾ? ಹೂ. ಹೌದು. ಆಮೇಲೆ ತುಂಬಾ ಜಗಳ ಅನ್ನೋಕ್ಕಿಂತ ತುಂಬಾ ಒಳ್ಳೆ ಕ್ಷಣಗಳನ್ನ ಕಳೆದಿದ್ದೇವೆ ನಾವು. ಸೊ ಜಗಳ ಅನ್ನೋದು ಮೊಮೆಂಟ್ರಿ ಬರಬೇಕು. ಜಗಳ ಯಾವತ್ತು, ಯಾಕಂದ್ರೆ ಮನಸ್ಸಲ್ಲಿ ಇಟ್ಕೊಂಡು ಕುದಿಯೋ ಬದಲು ಅದು ಒಂದ್ಸತಿ ಹೊರಗೆ ಹಾಕ್ಬಿಡ್ಬೇಕು ನಾವು. ಸೊ ಅವಾಗ ಏನಾಯ್ತು, ಇಬ್ಬರಿಗೂ ಇದಲ್ಲ ಇದು ನನ್ನ ತಪ್ಪದು ಅದು ಅಂತ ಮುಂದಕ್ಕೆ ನಾವು ಕರೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ನಾನು ಹೇಳೋದು, ಎಲ್ಲರ ಜೀವನದಲ್ಲೂ ಜಗಳ ಬರುತ್ತೆ. ನಾವು ನಮ್ಮ ಹೆತ್ತ ತಂದೆ ತಾಯಿ ಜೊತೆನೆ ಜಗಳ ಆಡ್ತೀವಿ ನಾವು, ಅದಕ್ಕಿಂತ ಮೀರಿದ್ದೇನೇನು ಇಲ್ಲ. ಸೊ ಆಗಿರುವಾಗ ನಾವು ಎಲ್ಲೋ ಒಂದ್ ಕಡೆ ಹೊರಗಡೆಯಿಂದ ಬಂದ, ಹೌದು. ಸೊ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಸಾಧಿಸಬಾರ್ದು ನಾವು. ಆಯ್ತು, ಜಗಳ ಏನೋ ಒಳ್ಳೇದಕ್ಕೆ ಬಂತು, ಅದ್ರಲ್ಲಿ ಏನೋ ಒಂದು ಒಳ್ಳೆ ಪಾಠ ಕಲ್ತಿರ್ತೀವಿ ಯಾವತ್ತು ನಾವು ಜಗಳದಿಂದ. ಎಲ್ಲಾ ಜಗಳದಿಂದನೂ ಒಳ್ಳೆ ಡಿಸಿಷನ್ ತಗೊಂಡಿದ್ದೀವಿ ನಾವು. ಕೆಲವು ಜನ ಜಗಳ ಆಡಿದಾಗ ರಾಂಗ್ ಡಿಸಿಷನ್ ತಗೋತಾರೆ. ಅದನ್ನು ಕೂಡ ನನ್ನ ಅಧ್ಯಾತ್ಮಲ್ಲಿ ಬರ್ದಿದೆ, ಮಾಡರ್ನ್ ಅಧ್ಯಾತ್ಮಲ್ಲಿ. ಜಗಳ ಆದಾಗ ಡಿಸಿಷನ್ನೇ ತಗೋಕೂಡ್ದು. ಜಗಳ ಆಡುವಾಗ ಬರೋದೆಲ್ಲ ರಾಂಗ್ ಡಿಸಿಷನ್ನೇ. ಸೊ ನೀವು ಅವಾಗ ಟೈಮ್ ಕೊಟ್ಟು ಯು ಹ್ಯಾವ್ ಟು ಟೇಕ್ ಅ ರೈಟ್ ಡಿಸಿಷನ್. ವಿಚಾರ ಇದೆ ಅಂದ್ರೆ ಎಷ್ಟು ಜನಕ್ಕೆ ಅನುಕೂಲ ಆಯ್ತು ಇದನ್ನ ತಿಳ್ಕೊಂಡು ಯುವಕರು ಇದನ್ನ ಅನುಸರಿಸ್ಬೇಕಾರೆ ಅಂದ್ರೆ ಭಾಳ ಜಗಳ ಆಗತ್ತಾವ ನೀವು ಹೇಳ್ದಂಗೆ. ಈಗ ನಿಮಗೆ ಇವತ್ತಿನ ಸಂದರ್ಭದಲ್ಲಿ ಕೊನೆಯದಾಗಿ ನಾ ಕೇಳ್ತಾ ಇರೋದೇನೆಂದ್ರೆ, ಈ ಯುವ ಜನಾಂಗ ನಿಮ್ಮ ಸಮಕಾಲೀನ ಯುವಕರಲ್ಲೇ ನಾವು ಕಾಣ್ತಾ ಇರೋದು ಅದೇ, ಈ ಬೇಕಾದಾಗಿ ತಂದೆ ತಾಯಿಯನ್ನು ಎಲ್ಲರನ್ನೂ ಮೀರಿ ನಾವು ಬದುಕಬಲ್ವಿ, ನಮಗೆ ಯಾರು ಬೇಡ ಅನ್ನುವ ಭಾವನೆಯೊಳಗೆ ಬದುಕ್ತಾ ಈ ಲಿವಿಂಗ್ ಟುಗೆದರ್ ಸಂದರ್ಭ ಆಗಿರ್ಬೋದು, ಈ ಡಿವೋರ್ಸ್ ಸಂದರ್ಭ ಆಗಿರ್ಬೋದು, ಯುವಕರಿಗಾಗಿ ನಿಮ್ಮ ಮಾತೇನು ಅಂತ? ನಾನು ಹೇಳೋದು, ಎಲ್ಲರಿಗೂ ಹೇಳೋದು, ನಿಮ್ಮ ದೇಹಕ್ಕೆ ತಕ್ಕಂತೆ ಬಿಹೇವ್ ಮಾಡಬೇಡಿ, ಬುದ್ಧಿಗೆ ತಕ್ಕಂತೆ ಬಿಹೇವ್ ಮಾಡಿ. ಲಿವಿಂಗ್ ಟುಗೆದರ್ ಆಗಿರಬಹುದು, ಪ್ರೀತಿ ಆಗಿರಬಹುದು, ನಿಮ್ಗೆ ಯಾವಾಗಲೂ ಒಂದು ಏಜಲ್ಲಿ ಇನ್ಫ್ಯಾಚುಯೇಷನ್, ಅಟ್ರಾಕ್ಷನ್ ಶುರುವಾಗೋದು 18 ವರ್ಷ 16 ವರ್ಷದಿಂದ. ಬಟ್ ತಂದೆ ತಾಯಿ ಮತ್ತು ನಮ್ಮ ಜೀವನ, ನಾನು ಅಂತನ್ನೋದು ನನ್ನೊಂದು ವ್ಯಕ್ತಿತ್ವನ ನಾನು ಸೊಸೈಟಿಲಿ ರೂಪಿಸ್ಕೊಂಡಿರೋದು ನಾವು ಹುಟ್ಟಿದಾಗ್ಲಿಂದಾನೇ ಬಂದಿರುತ್ತೆ. ನನ್ನ ತಳಪಾಯ, ನನ್ನ ಬೇರು, ನನ್ನ ಫ್ಯಾಮಿಲಿನ ರೆಪ್ರೆಸೆಂಟ್ ಮಾಡುತ್ತೆ. ನನ್ನ ತಾತ, ನನ್ನ ಅಜ್ಜಿ ಎಲ್ಲರನ್ನೂ ರೆಪ್ರೆಸೆಂಟ್ ಮಾಡಿಕೊಂಡು ನಾವು ನಿಂತಿರ್ತೀವಿ. ಅವ್ರಿಗೆ ಕೆಟ್ಟ ಹೆಸರು ತರೋ ಅಂಥದ್ದನ್ನ ನನ್ನ ದೇಹ ಮಾಡಿಕೊಡ್ದು. ನಾನು ಅನ್ನೋ ನನ್ನ ದೇಹ 18 ವರ್ಷದಿಂದ ನಾನೊಂದು 30 ವರ್ಷದ ತನಕ ನನ್ನ ಚಂಚಲತೆಯಲ್ಲಿ ನನಗಿಷ್ಟ ಬಂದಂಗೆ ನಾ ಮಾಡ್ಕೋತೀನಿ. ನನಗೇನು, ನನಗೆ ಅದು ಸಿಗತ್ತೆ, ಇದು ಸಿಗತ್ತೆ, ನನಗೆಲ್ಲ ಸಿಗತ್ತೆ ಅಂತ ನಾ ಮಾಡ್ಕೊಂಡು ಹೋದರೆ ನನ್ನ ವ್ಯಕ್ತಿತ್ವಕ್ಕೆ ಒಂದು ಗಟ್ಟಿತನ ಇರಲ್ಲ. ಆ ವ್ಯಕ್ತಿತ್ವನ ರೂಪಿಸ್ಕೊಂಡಾಗ ಆಮೇಲೆ ತಂದೆ ತಾಯಿಗಳು, ಗುರುಗಳು ಹೇಳ್ಕೊಡೋ ಪಾಠ, ಈವನ್ ಸೊಸೈಟಿ ಹೇಳ್ಕೊಡೋ ಪಾಠ, ಆ ಎಲ್ಲ ಪಾಠಗಳನ್ನು ನಾವು ಕಲಿತು ಅದಕ್ಕೆ ಅನುಸಾರವಾಗಿ, ಆಮೇಲೆ ನಾವೇನೇ 4 ಗೋಡೆ ಮಧ್ಯ ಲಿವಿಂಗ್ ಟುಗೆದರಲ್ಲಿ ಏನೇ 4 ಗೋಡೆ ಮಧ್ಯೆ ಯಾರಿಗೂ ಕಾಣಲ್ಲ ಅಂತ ತಪ್ಪು ಮಾಡಿದ್ರು ಮೇಲ್ಗಡೆ ಅವನಿಗೆ ಕಾಣುತ್ತೆ. ಆಮೇಲೆ ನನ್ನ ಕರ್ಮನ ನಾನೇ ತಲೆ ಮೇಲೆ ಎತ್ಕೋತಾ ಇದ್ದೀನಿ.
ಸೊ ಆ ಕರ್ಮಗಳನ್ನು ಬ್ಯಾಡ್ ಕರ್ಮನ ಆ್ಯಡ್ ಮಾಡ್ಕೊಂಡು ಹೋಗ್ತಿರ್ತೀವಿ. ಸೊ ಅದನ್ನು ನಾವು ತಿಳುವಳಿಕೆ ಇದ್ದು ಬುದ್ಧಿವಂತಿಕೆನ ಉಪಯೋಗಿಸದೆ ನಾನು ನನ್ನ ಮನಸ್ಸು ದೇಹ ಏನೋ ಹೇಳ್ತು ಅಂತ ನಾನು ಇನ್ಸ್ಟಿಂಕ್ಟಾಗಿ ಈ ಥರ ವರ್ಕ್ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ ಮುಂದೊಂದು ದಿನ ನನಗೆ ಪಾಪ ಪ್ರಜ್ಞೆ ಕಾಡುತ್ತೆ 30 ವರ್ಷ ಆದಮೇಲೆ. ಸೊ ಅದನ್ನು ಆ ಪಾಪ ಕರ್ಮಗಳನ್ನು ನಾವು ಹೊತ್ಕೊಳ್ಳೋದಕ್ಕಿಂತ ಸರಿಯಾದ ಡಿಸಿಷನ್ ತೊಗೊಂಡು ಸರಿಯಾದ ನಿರ್ಧಾರ 18 ವರ್ಷಕ್ಕೆ ಮದುವೆ ಆಗಬೇಕಾ ಆಗಿ ಯಾರೂ ಬೇಡ ಅನ್ನಲ್ಲ. ಆದರೆ ಧರ್ಮವಾಗಿ ಸತ್ಯವಾಗಿ ಯಾವ ದಾರಿನ ಹಿಡ್ಕೊಂಡು ಹೋಗಬೇಕೋ ಅದನ್ನೇ ಮಾಡಿ. ಅಧರ್ಮವಾದ ಕೆಲಸಗಳನ್ನು ಅಧರ್ಮ ಸಂಬಂಧಗಳನ್ನು ಅದನ್ನು ಮಾಡ್ಕೊಂಡು ಹೋದರೆ ಯಾವತ್ತೂ ಅದಕ್ಕೆ ಶಾಶ್ವತವಾದ ಒಂದು ನೆಲೆ ಕಂಡುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದು ನಿಜವಾದ ಪ್ರೀತಿನೂ ಅಲ್ಲ. ಸಂಗಾತಿ ಸಂಪ್ರೀತಿನಲ್ಲಿ ಹೇಳೋದನ್ನ ನಿಜವಾದ ಪ್ರೀತಿ ಇರೋದೇ ಸಂಗಾತಿ ಸಂಪ್ರೀತಿ. ಸೊ ಅದು ನಿಜವಾದ ಪ್ರೀತಿ ಅಲ್ಲ. ಬಹಳ ನಿಮ್ಮ ಮಾತುಗಳನ್ನು ಕೇಳಿದ್ರೆ ಬಹಳ ಪ್ರೌಢವಾದ ಮಾತುಗಳು ನಿಮ್ಮ ಬಹಳ ನಮ್ಮ ಯುವಕರಿಗೆ ಬಹಳ ಇದು ಅನ್ವಯಿಸ್ತದೆ. ಎಲ್ಲರೂ ಇದನ್ನ ಅರ್ಥೈಸಿದ್ರೆ ಈ ಎಪಿಸೋಡ್ ಮಾತ್ರ ಅದ್ಭುತ. ನಿಮ್ಮ ಅನಿಸಿಕೆ? ಇಲ್ಲ, ಬಹಳ ಮುಖ್ಯವಾಗಿ ಏನಂದರೆ ನಮ್ಮ ಸಂಸ್ಕೃತಿ. ಸೊ ನಾವು ಎಲ್ಲಿಂದ ಬಂದಿದ್ದೀವಿ, ನಮ್ಮ ಮೂಲ ಏನು ಅನ್ನೋದು ಯಾವತ್ತೂ ಮರಿಬಾರ್ದು ನಾವು. ಆಮೇಲೆ ಇಂಗ್ಲೀಷಲ್ಲಿ ಹೇಳ್ತಾರೆ ಗ್ರಾಸ್ ಇಸ್ ಆಲ್ವೇಸ್ ಗ್ರೀನರ್ ಆನ್ ದ ಅದರ್ ಸೈಡ್ ಅಂತ. ಸೊ ಇವಾಗ ಎಷ್ಟೋ ಜನ ನೀವು ವೆಸ್ಟರ್ನ್ ಕಲ್ಚರ್ ನೋಡಿ ಫಾರಿನರ್ಸ್ ಬಂದು ಇಲ್ಲಿ ಸಾಂಪ್ರದಾಯಿಕವಾಗಿ ಮದುವೆ ಆಗ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಮದುವೆ ತುಂಬ ಒಂದು ಗಟ್ಟಿಯಾಗಿದೆ ಅದ್ರದ್ದು ಒಂದು ಸಂಸ್ಕೃತಿ ಅಂತ. ಬಟ್ ನಾವೆಲ್ಲ ಒಂದು ಕಡೆ ಫಾರಿನರ್ಸ್ಗೆ ಇನ್ಫ್ಲೂಯೆನ್ಸ್ ಆಗಿಬಿಟ್ಟು ಲಿವ್ ಇನ್ ರಿಲೇಷನ್ಶಿಪ್ಪು ಅದು ಇದು ಮಾಡ್ತಾ ಇದ್ವಿ. ಸೊ ನಮ್ಮ ತನದಲ್ಲಿ ಜಾಸ್ತಿ ಒಂಥರ ಹೆಗ್ಗಳಿಕೆ ಇರುವಂಥ ವಿಷಯಗಳು ಜಾಸ್ತಿ ಇದೆ. ಅದನ್ನು ಅರ್ಥಕೊಳ್ಳದೆ ನಾವು ಬೇರೆ ಕಡೆ ಸಂಸ್ಕೃತಿನ ಬಾಡಿಗೆಯಿಂದ ತೊಗೊಂಬಂದು ಹಾಳು ಮಾಡ್ತಾ ಇದ್ವಿ ನಮ್ಮ ಸುತ್ತಮುತ್ತ ಎನ್ವಿರಾನ್ಮೆಂಟ್ನ. ಸೊ ಮೊದಲನೇದಾಗಿ ಇನ್ನೊಂದು ವಿಷಯ ಏನಂದರೆ, ತುಂಬ ಜನ ಮದುವೆ ಆಗಿದ ತಕ್ಷಣ ಫಾರಿನಲ್ಲಿ ಕೆಲಸ ಬಂತು ಅಂತ ಅಪ್ಪ ಅಮ್ಮನ ಬಿಟ್ಟೋಗೋದು. ಸೊ ಇದನ್ನು ಯಾರೂ ಮಾಡಬಾರ್ದು. ಸೊ ತಂದೆ ತಾಯಿ ಜೊತೆಗೆ ಎಲ್ಲರೂ ಇರಬೇಕು. ಆವಾಗಲೇ ಸಂಗಾತಿ ಸಂಪ್ರೀತಿ ಕಂಪ್ಲೀಟ್ 100% ಬರೋದು ಅಂತ ನನಗೆ ಅನ್ಸುತ್ತೆ. ಕೊನೆಯದಾಗಿ ಇನ್ನೊಂದು 4 ಸಾಲಿನ ಪದ್ಯ ಇಲ್ಲ, ಯಾವುದಾದ್ರೂ ಓಕೆ. ಇದು ಬಂದು ನಮ್ಮ ಅಪೂರ್ವ ಚಿತ್ರದ ಒಂದು ಸಾಲು. ಪ್ರಪಂಚವು ಕಾಣದು ಪ್ರೀತಿಗೆ ಬಿದ್ದರೆ, ಪ್ರೀತಿಗೆ ಬಿದ್ದರೆ ಪ್ರಪಂಚವು ಒಪ್ಪದು, ಒಪ್ಪಿಗೆ ಸಾಲದು ಪ್ರೀತಿಗೆ. ಕಣ್ಣಲ್ಲಿ ನೂರಾರು ಕನಸುಗನನ ನಾನನಿ ನಾನ ದಾರಿನನಿ ನಾನನ ನಾನನ ಲಾನನ ರಾನನ. ಬಹಳ ಚಂದದ ಥ್ಯಾಂಕ್ ಯು. ನಿಮ್ಮ ಗೊತ್ತಾಯ್ತು, ಅದು ಟ್ಯೂನ್ ಬಹಳ ಚೆನ್ನಾಗಿದೆ. ಎಲ್ಲರೂ ಇಷ್ಟಪಡುವಂಥ ಒಂದು ಹಾಡದು. ನೀವು ಇಬ್ಬರೂ ಬಹುಶಃ ನನಗನ್ನಿಸ್ತದೆ ಇನ್ನೂ ಮುಂದುವರಿಬೇಕು ನಿಮ್ಮೊಂದಿಗಿನ ಮಾತುಕತೆ ಅಂತ ಹೇಳಿ. ಆದರೂ ಕೂಡ ಈ ಸಂಗಾತಿ ಸಂಪ್ರೀತಿ ಕಾರ್ಯಕ್ರಮಕ್ಕೆ ಬಂದು ಒಂದು ಬೆಂಗಳೂರಂಥ ಮೆಟ್ರೋಪಾಲಿಟನ್ ಸಿಟಿಯೊಳಗೆ ನೀವಿದ್ದು ಎಲ್ಲ ಹೊಸ ಯೋಚನೆಗಳನ್ನು ನಾವು ಏನು ಬೇರೆ ಹುಡುಗರಲ್ಲಿ ಕಂಡು ಬೇಸತ್ತಿರ್ತೀವೋ ಅದರಿಂದ ಹೊರತಾಗಿ ನೀವಿಬ್ಬರು ನಿಜವಾಗಿಯೂ ಕಂಡಿದ್ದೀರಿ. ಇಷ್ಟು ಪ್ರೀತಿ ಆಗಿದೆ ನಮಗಂತಂದ್ರೆ ಇವತ್ತು ನಾವು ಏನನ್ನ ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಮಂದಿ ಈ ಥರದ ವಾಸ್ತವ ಜಗತ್ತಿನ ಕೂಡ ಬದುಕಬೇಕು ಅಂತ ನನಗಂತೂ ಬಹಳ ಸಂತೋಷ ಅನ್ನಿಸ್ತು. ನಿಮಗೆ ಈಗ ನಿರ್ಮಲಾ ಎಲಿಗಾರ್ ಅವರ ಈ ಕಾನ್ಸೆಪ್ಟ್ ಬಗ್ಗೆ, ಈ ಸಂಗಾತಿ ಸಂಪ್ರೀತಿ ಇದು ದಾಂಪತ್ಯ ನೀತಿ ಅಂತ ಏನದ, ನಿಮ್ಮ ಅನಿಸಿಕೆಯನ್ನ ಇದ್ರ ಮೇಲೆ ನೀವು 1-2 ಸಾಲು ಬರಿಬೇಕು, ಇಬ್ರು ಕೂಡ ಸಿಗ್ನೇಚರ್ ಮಾಡ್ರಿ ಅಂತ ಕೇಳ್ಕೊಂಡು. ಇವರು ಜೋಡಿ ನೋಡಿ ಒಂದು ಹಾಡು ನೆನಪಕ್ಕತಿ. ನೀವು ಬರೀರಿ, ನಾ ಹಾಡ್ತೀನಿ. ನನ್ನ ಹೃದಯ ಅರಿತು ಹಾಡು ನನ್ನ ನಿನ್ನ ಪ್ರೇಮಕ್ಕೆ, ನುಡಿಸುವೀನೆ ಸಮಯವರಿತು, ನುಡಿಸುವೀನೆ ಸಮಯವರಿತು ತಕ್ಕರಾಗ ಭಾವಕ್ಕೆ. ನನ್ನ ಹೃದಯ ಅರಿತು ಹಾಡು ನನ್ನ ನಿನ್ನ ಪ್ರೇಮಕ್ಕೆ, ನನ್ನ ಜೀವ ಭಾವದಲ್ಲಿ ನನ್ನ ಜೀವ ಭಾವದಲ್ಲಿ ತುಂಬಿ ಬಾರ ಹಾಡಿರೆ, ಸ್ವರಕ್ಕೆ ಸ್ವರವು ಸೇರಿದಂತೆ ನುಡಿಸುಬಾರೆ ವೀಣೆಗೆ. ನನ್ನ ಹೃದಯ ಅರಿತು ಹಾಡು ನನ್ನ ನಿನ್ನ ಪ್ರೇಮಗೆ. ಸೂಪರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ನಿಮ್ಮದು ಒಂದು ಸಿಗ್ನೇಚರ್. ಭಾಳ ಚಂದದ ಸಾಲುಗಳನ್ನ ರೂಪ ಅವರು. ಥ್ಯಾಂಕ್ ಯು ಮ್ಯಾಮ್. ಬಹಳ ಅರ್ಥಪೂರ್ಣವಾದಂಥ ಮಾತುಗಳನ್ನು ಮನಸ್ಸಿನೊಳಗಿದ್ದದ್ದನ್ನು ಈ ಬರವಣಿಗೆ ಮೂಲಕ ಅಭಿವ್ಯಕ್ತಿಗೊಳಿಸಿದ್ದಾರೆ.
ಸಂಗಾತಿ ಸಂಪ್ರೀತಿ ಇದು ದಾಂಪತ್ಯ ದೈವಿಕವಾದದ್ದು, ದಾಂಪತ್ಯ ಪರಿಪೂರ್ಣ ಪ್ರೇಮ ಅನ್ನುವ ಸಾಲುಗಳನ್ನು ಇವತ್ತು ರೂಪಾ ಅಯ್ಯರವರು, ಗೌತಮ್ ಶ್ರೀವತ್ಸ ಅವರು ನಮಗೆ ಇವತ್ತು ಕೊಟ್ಟಿದ್ದಾರೆ. ನಿಜವಾಗಿಯೂ ಇಂದಿನ ಯುವ ಜನಾಂಗಕ್ಕೆ ಈ ಸಾಲುಗಳ ಮಾದರಿ ಆಗಬೇಕು ಅಂತ ನಮ್ಮ ಹಾರೈಸ್ತೇವೆ. ಹೌದು. ಥ್ಯಾಂಕ್ ಯು. ಬಹುಶಃ 2 ವಾರಗಳಿಂದ ನಾವು ಅವರ ಮಾತುಗಳನ್ನ ಕೇಳ್ತಾ ಇದ್ದೀವಿ. ಇನ್ನೂ ಮುಂದುವರೆದ್ರೂ ಬಹುಶಃ ಅವರ ಅನುಭವಗಳು ನಮ್ಮ ಇವತ್ತಿನ ಜನಾಂಗಕ್ಕೆ, ಅದು ಯುವ ಜನಾಂಗಕ್ಕೆ ಬೇಕು ಏನು ಅಂತ ನನಗನ್ನಿಸ್ತದ. ಅವ್ರು ಇದ್ದದ್ದು ಕ್ಷೇತ್ರ ನೋಡಿಬಿಟ್ರೆ ನಾವು ಅಲ್ಲಿ ಯಾವುದೂ ಚಲೋ ಇಲ್ಲ ಅನ್ನೋ ಭಾವನೆ ಜನರಿಗೆ ಇರೋ ಸಂದರ್ಭದೊಳಗೆ ಎಂಥ ಅರ್ಥಪೂರ್ಣವಾಗಿ ನಾವು ಬದುಕಬೇಕು ಅನ್ನೋದನ್ನು ಹೇಳಿಕೊಟ್ಟಂತಹ ಯುವ ಜೋಡಿ ಇವತ್ತು ನಮಗೊಂದು ಆದರ್ಶವಾಗಿ ನಮ್ಮ ಕಣ್ಮುಂದೆ ಕಾಣ್ತಿದ್ದಾರೆ. ಅವರು ಇಲ್ಲಿವರೆಗೂ ಬಂದು ಈ ಒಂದು ಸಂಗಾತಿ ಸಂಪ್ರೀತಿ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅವರಿಬ್ಬರಿಗೂ ನಮಸ್ಕಾರಗಳನ್ನ ಹೇಳ್ತಾ ಥ್ಯಾಂಕ್ ಯು. ತಮಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ಸಂಗಾತಿ ಸಂಪ್ರೀತಿಯ ಎಲ್ಲ ಬಳಗಕ್ಕೆ ನಮಸ್ಕಾರ ಹೇಳ್ತಾ ಮುಂದಿನ ವಾರ ಮತ್ತೆ ನಾವು ಹೊಸ ಜೋಡಿಯೊಂದಿಗೆ ನಿಮ್ಮೆದುರಿಗೆ ಬರ್ತಾ ಇದ್ದೀವಿ. ನಮಸ್ಕಾರ. ನಿನಗೆ ನೀ ನನಗೆ ಜೇನಾಗುವ ರಸದೇವ ಗಂಗೆಯಲ್ಲಿ ಮೀನಾಗುವ ಹೂವಾಗುವ ಹಣ್ಣಾಗುವ ಪ್ರತಿರೂಪಿ ಭಗವತಿಗೆ